ಇಡೀ ದೇಶದಲ್ಲೇ ಗಾರ್ಬೇಜ್ ಸ್ಕ್ಯಾಮ್ 36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತ ಗಾರ್ಬೇಜ್. ಕೇಂದ್ರದ ಕಾಂಗ್ರೆಸ್ ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡ ಇರೋದ್ರಿಂದ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ಈ ಹಗರಣ ಬಯಲಿಗೆ ತರ್ತಾ ಇದ್ದೀನಿ ನಾನು. ಈ ಹಗರಣವನ್ನ ಬಯಲಿಗೆ ತರ್ತಾ ಇದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಈ ಟೆಂಡರ್ ರದ್ದಾಗಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವ್ರನ್ನ ಜೈಲಿಗೆ ಕಳಿಸಬೇಕು. ಆ ಆಗ್ರಹವನ್ನ ಕಸ ಬಂದ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟ್ ಆಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡಿ. ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಬಹಳ ಆಶ್ಚರ್ಯ ಆಯಿತು. ಈಗ ಆಯ್ತು, ಎಲ್ರಿ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯ್ತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನ್ ಬೇಕಾದ್ರೂ ಮಾಡ್ಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡ್ಲಿ, ಯಾವ್ದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡ್ಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸ್ಲಿ. ಐ ಆಮ್ ರೆಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.